ಹಾಯ್ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಚಿಕೆ ಶುರುವಿನಲ್ಲಿ ದೃಷ್ಟಿ ನೇತ್ರನ ಬಾಗಿಲು ಬಡಿತಾಳೆ. ನೇತ್ರಮ್ಮ ಬಾಗಿಲು ತೆಗೀರಿ ಅಂತ ಅಂದ್ಬಿಟ್ಟು ಅವಳು ಬಂದುಬಿಟ್ಟು ಬಾಗಿಲು ತೆಗೆದು ಬೆಳಬೆಳಿಗ್ಗೆನೆ ಯಾರ ಮುಖ ನೋಡಬಾರ್ದು ಅಂದ್ಕೊಂಡಿದ್ನೋ ಅವ್ರ ಮುಖನೇ ನಾನು ನೋಡಿಬಿಟ್ಟೆ. ನೋ ಬ್ಯಾಡ್ ಅನ್ಕೊಂತ ನಿಂತ್ಬಿಡ್ತಾಳೆ. ಅದಕ್ಕೆ ನೇತ್ರಮ್ಮ ಪ್ಲೀಸ್ ಬಾಗಿಲು ಹಾಕಬೇಡಿ, ತೆಗೀರಿ ಬಾಗಿಲು ಅಂತ ಅಂತಾಳೆ. ಆದರೂ ಅವಳು ಕೇಳೋದಿಲ್ಲ, ದಡ್ಡನ ಬಾಗಿಲು ಹಾಕೊಂಡ್ಬಿಡ್ತಾಳೆ. ನೇತ್ರಮ್ಮ ನಿಮ್ಮ ಜೊತೆ ಮಾತಾಡಬೇಕು ಅಂದಾಗ ನಿನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತ ಒಳಗೋಗಿ ಸೇರ್ಕೊಂತಾಳೆ. ಇಲ್ಲ ನೇತ್ರಮ್ಮ ನಿಮ್ಮ ಜೊತೆ ಮಾತಾಡಬೇಕು, ನನ್ನಿಂದ ತಪ್ಪಾಗಿದೆ, ನನ್ನ ಕ್ಷಮಿಸ್ಬಿಡಿ ಅಂತ ಅವಳು ಕೇಳ್ಕೊಂತಾಳೆ. ಅದಕ್ಕೆ ನೇತ್ರ ಇದೇನು ಕನಸೋ ಇವಳು ಬಂದ್ಬಿಟ್ಟು ಈ ಥರ ಕೇಳಲ್ಲ ಅಂತ ಅಂದ್ಕೊತಾಳೆ. ಆವಾಗ ಅವಳು ದೃಷ್ಟಿ ಅಂತಾಳೆ, ಇಲ್ಲ ಕನಸಲ್ಲ, ನಾನು ನಿಜಾನೇ ಬಂದಿದ್ದೀನಿ ಅಂತ ಹೇಳ್ತಾಳೆ. ನಿಮಗೆ ಕೈ ಮುಗಿದು ಕೇಳ್ತೀನಿ, ದಯವಿಟ್ಟು ಬಾಗಿಲು ತೆಗೀರಿ, ನಾನು ಕ್ಷಮೆ ಕೇಳಬೇಕು ನಿಮ್ಮ ಹತ್ರ ಅಂತ ಹೇಳ್ತಾಳೆ ದೃಷ್ಟಿ. ಮಧ್ಯರಾತ್ರಿಲಿ ನೀವು ಹೊರಗಡೆ ಹೋಗಿದ್ದು ಸರಿ ಅನ್ನಿಸ್ಲಿಲ್ಲ, ಮಧ್ಯಾಹ್ನ ಬೇರೆ ನಿಮ್ಮ ಮನಸ್ಥಿತಿನೂ ಸರಿ ಇರಲಿಲ್ಲ, ಹಾಗಾಗಿ ನಾನು ಹಿಂಬಾಲಿಸ್ಕೊಂಬರ್ಬೇಕಾಗಿತ್ತು ನೇತ್ರಮ್ಮವ್ರೆ ಅಂತ ಹೇಳಿದಾಗ ಅವಳು ಬಂದು ಡೋರ್ ಓಪನ್ ಮಾಡ್ತಾಳೆ. ಸರಿ, ನಾನು ಕನ್ಸನ್ಗೆ ಫಾಲೋ ಮಾಡ್ಕೊಂಬಂದಿದ್ದೆ ಅಂದ್ಕೊಳ್ಳೋಣ, ನನ್ನ ಫ್ರೆಂಡ್ ಜೊತೆಗೆ ಇದೀನಿ ಅಂದಮೇಲೆ ಸುಮ್ಮನೆ ಹೋಗ್ಬೇಕಾಗಿತ್ತು ತಾನೇ, ದೊಡ್ಡ ಡ್ರಾಮಾ ಯಾಕೆ ಆಡಬೇಕಾಗಿತ್ತು ಅಂತ ನೇತ್ರ ಕೇಳ್ತಾಳೆ. ಅದಕ್ಕೆ ಹೌದು, ನನ್ನಿಂದ ತಪ್ಪಾಗಿದೆ, ಏನು ಮಾಡೋದು, ಒಂದು ಗಂಡು ಒಂದು ಹೆಣ್ಣು ಜೊತೇಲಿದ್ದರೆ ನೋಡಿದ ಜನ ತಪ್ಪಾಗಿ ತಿಳ್ಕೊತಾರೆ, ಹಾಗಾಗಿ ನಾನು ಅಲ್ಲಿರಬೇಕಾಯ್ತು ಅಂತ ಹೇಳ್ತಾಳೆ. ಶಟಪ್, ಜಾಸ್ತಿ ಮಾತಾಡ, ಗೆಟ್ ಔಟ್ ಅಂತ ಹೇಳ್ತಾಳೆ. ದತ್ತ ಸೈಡಲ್ಲಿ ನಿಂತ್ಕೊಂಡು ದೃಷ್ಟಿ ಮಾತಾಡೋದೆಲ್ಲ ಕೇಳಿಸ್ಕೊತಿರ್ತಾನೆ. ನಾನು ನಿನ್ನಿಂದ ಇದು ನಿರೀಕ್ಷೆ ಮಾಡಿರಲಿಲ್ಲ ದೃಷ್ಟಿ, ನೀನು ಚೋಟು ಹತ್ರ ಬಂದು ಕ್ಷಮೆ ಕೇಳ್ತೀಯ ಅಂತ ಮಾತಾಡಿಕೊಂಡು ಮೇಲೆ ನೋಡ್ತಾನೆ ದತ್ತ. ಆಮೇಲೆ ಇಲ್ಲಿ ಮನೆಯಲ್ಲಿ ರೂಪ ಸುಮ್ಮನೆ ಕೂತಿರ್ತಾಳೆ. ರಾಜ ಹಿಂದಿಂದೆ ಅವಳನ್ನ ನೋಡ್ಕೊತ ಅನುಮಾನದಿಂದ ಬಂದು ಅವಳನ್ನ ನೋಡ್ತಾ ಇರ್ತಾನೆ. ಅವಳು ಕೈಯಲ್ಲಿ ಏನೋ ಹಿಡ್ಕೊಂಡಿರ್ತಾಳೆ, ಕೆಳಗೆ ಟಪ್ ಅಂತ ಇಟ್ಬಿಡ್ತಾಳೆ. ಇವಳು ಅಕ್ಕ ನಾನು ಇಷ್ಟು ವರ್ಷ ಎಲ್ಲೋಗಿದ್ಲು, ಇಷ್ಟು ವರ್ಷ ಆದಮೇಲೆ ಯಾಕೆ ಮನೆಗೆ ಬಂದ್ಲು ಅಂತ ಯೋಚನೆ ಮಾಡ್ತಾ ಇರ್ತಾನೆ ರಾಜ. ಅಮ್ಮ ನೋಡಿದರೆ ಏನು ತಿಳಿಯಲ್ಲ, ನಿಮ್ಮ ಅಕ್ಕನಿಗೆ ಏನೂ ಗೊತ್ತಾಗೋದಿಲ್ಲ, ಚೆನ್ನಾಗಿ ನೋಡ್ಕೊ ಅಂತ ಹೇಳ್ತಾಳೆ. ಇವಳು ನೋಡಿದರೆ ಫೋನಲ್ಲಿ ಯಾರ ಜೊತೆ ಮಾತಾಡಿದ್ದಾಳೆ, ಯಾರ ಜೊತೆ ಮಾತಾಡಿರ್ಬೋದು ಇವಳು ಅಂತ ಬಂದು ಅವಳ ಪಕ್ಕದಲ್ಲಿ ಅನುಮಾನದಲ್ಲಿ ಕುತ್ಕೊಂಡು ನೋಡ್ತಾ ಇರ್ತಾನೆ ರಾಜ ಅವಳನ್ನ. ಅವಳು ಸಹ ಅವನ್ನೇ ರಾಜನನ್ನೇ ನೋಡ್ತಾ ಇರ್ತಾಳೆ ರೂಪ. ಇಬ್ಬರು ಒಬ್ರಲ್ಲೊಬ್ಬರು ಅನುಮಾನದಿಂದ ನೋಡ್ತಾ ಇರ್ತಾರೆ. ಅದೇ ಟೈಮ್ಗೆ ದೃಷ್ಟಿ ಬಂದ್ಬಿಡ್ತಾಳೆ ಬ್ಯಾಗ್ ತೊಗೊಂಡು. ಅವರಿಬ್ಬರನ್ನ ನೋಡಿಬಿಟ್ಟು ಏನು ಮಾಡ್ತಾಯಿದ್ದೀರಿ ಇಬ್ಬರು ಕುತ್ಕೊಂಡು ಅಂತ ಮಾತಾಡಿಸ್ತಾಳೆ. ಹಾಂ ಅಕ್ಕ ಬಂದ್ಯಾ, ಬಾ ಕೂತ್ಕೋ ಅಂತ ಹೇಳ್ತಾನೆ. ಏನು ಮಾಡ್ತಾಯಿದ್ರಿ ಅಂತ ಕೇಳ್ತಾಳೆ. ಏನಿಲ್ಲ, ಸುಮ್ಮನೆ ಹಾಗೆ ಕೂತಿದ್ವಿ, ಯಾವತ್ತಿದ್ರು ನೀನೇ ನಮ್ಮ ಅಕ್ಕ ಅಂತ ರಾಜ ಹೇಳ್ತಾನೆ. ಹಾಗೆಲ್ಲ ಅನ್ಬೇಡ ಕಣೋ, ನಾನು ಅಕ್ಕನ ಅಕ್ಕ ಆ ಥರ ಅನ್ಕೋಬೇಡ, ಚೆನ್ನಾಗಿ ಮಾತಾಡ್ಸೋ, ಅಕ್ಕನ ಹುಷಾರಿಲ್ಲ, ಚೆನ್ನಾಗಿ ನೋಡ್ಕೊ ಅಂತ ಹೇಳ್ತಾಳೆ. ಆಮೇಲೆ ಅಕ್ಕ ರೂಪ ಪರಿಚಯ ಆದಮೇಲೆ ನನ್ನೇ ಮರ್ತು ಬಿಡ್ತೀಯ ಅಂತ ಅಂದಾಗ, ಹಾಗೇನಿಲ್ಲಕ್ಕ, ಯಾವತ್ತಿದ್ರು ನೀನೇ ನನ್ನ ಅಕ್ಕ ಅಂತ ರಾಜ ಅವಳಿಗೆ ಹೇಳ್ತಾನೆ. ಹಾಗೆಲ್ಲ ಅನ್ಬಾರ್ದು. ಅವ್ನು ಗಲ್ಲ ಹಿಂಡ್ತಾ ಹೋಗಿ ರೂಪ ಪಕ್ಕದಲ್ಲಿ ಕುತ್ಕೊಂತಾಳೆ. ಅಕ್ಕ ಅಂತಂದು ಅವಳು ಪಟ್ಟನಾಗೆ ಹಿಂದಕ್ಕೆ ಸರ್ಕೊಂತಾಳೆ. ಅವಳು ಕೈ ಮೇಲೆ ಕೈ ಇಟ್ಟರೆ ರೂಪ ದೃಷ್ಟಿ ಕೈ ಎಳ್ಕೊಂಬಿಡ್ತಾಳೆ. ರೂಪ ಕೈ ಎತ್ಕೊಂಡ್ಬಿಡ್ತಾಳೆ. ಅದೇ ಟೈಮಲ್ಲಿ ಅವಳಿಗೆ ನಾನು ಈಗಿರೋಕ್ಕೆ ನೀನು ನನ್ನ ಕಂಡು ಹಿಡಿತಾ ಇಲ್ವ, ಇರು ಬರ್ತೀನಿ ಅಂತ ಒಳಗಡೆ ಹೋಗ್ತಾಳೆ. ರಾಜ ನೀನು ನೋಡ್ಕೊತಾ ಇರು, ನಾನು ಬರ್ತೀನಿ ಅಂತ ಹೇಳಿ ಒಳಗಡೆ ಹೋಗ್ತಾಳೆ ಮುಖ ತೊಳ್ಕೊಂಬರೋಕ್ಕೆ. ರಾಜ ಏನು ಮಾಡ್ಬಿಡ್ತಾನೆ, ಅಕ್ಕ ಬಾ ಅಕ್ಕ ಒಂದು ನಿಮಿಷ ಅಂತಂದು ಅವಳನ್ನ ಕೈ ಹಿಡ್ಕೊಂಡು ದರ ಎಳ್ಕೊಂಡು ಹೊರಗಡೆ ಬರ್ತಾನೆ. ಅಕ್ಕ, ಅಮ್ಮ ನೀನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ತಾನೇ, ನಾನು ನಿಮ್ಮ ತಮ್ಮ ತಾನೇ ಅಕ್ಕ ಅಂತ ಕೇಳ್ತಾನೆ ರೂಪಾಗೆ. ಅದಕ್ಕೆ ಹೌದು ಅಂತ ಹೇಳ್ತಾಳೆ ಅವಳು. ದೃಷ್ಟಿ ಅಕ್ಕನು ನಿನ್ನ ಮೇಲೆ ತುಂಬ ಪ್ರೀತಿ ಇಟ್ಟಿದ್ದಾಳಲ್ಲ, ಜೀವ ಮಾಡ್ತಾಳೆ ನಿನ್ನ ಮೇಲೆ ಅಂತ ಕೇಳಿದಾಗ ಹ್ಞೂ ಅಂತ ಅಂತಾಳೆ ಅವಳು. ಅಕ್ಕ ನೀನು ನಾನು ತುಂಬ ಹಚ್ಕೋಬೇಕಕ್ಕ. ಅಕ್ಕ ನಾನು ಹೇಳಿದ್ದೆಲ್ಲ ಅರ್ಥ ಆಗ್ತೈತಿ ತಾನೇ ನಿನಗೆ, ಹಾಗಾದ್ರೆ ನಿನಗೆ ಫೋನ್ ಯೂಸ್ ಮಾಡೋದು ಗೊತ್ತಾ, ನಿನಗೆ ಫೋನ್ ನಂಬರ್ ಗೊತ್ತಾ ಅಂತ ಕೇಳ್ತಾಳೆ. ಶಾಕ್ ಆಗುತ್ತೆ ಅವಳಿಗೆ. ಅದಕ್ಕೆ ಬಾ ಅಕ್ಕ, ನಾನು ಮಾತಾಡಿದ್ದೆಲ್ಲ ಅರ್ಥ ಆಗುತ್ತೆ ನೋಡ್ರೆ, ಸುಮ್ಮನೆ ನಿಂತಿದ್ದೀರ ಅಂತ ರೋಡಲ್ಲಿ ಬಿಟ್ಬಿಡ್ತಾನೆ. ಅವ್ಳು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಅವ್ನು ಹಿಂದೆಯಿಂದ ಬಚ್ಚಿಟ್ಕೊಂಡು ಇವತ್ತು ನಿನ್ನ ಹೆಂಗಾದ್ರೂ ಕಂಡು ಹಿಡಿತೀನಿ ಅಂತ ಬಚ್ಚಿಟ್ಕೊತಾನೆ. ಅದೇ ಟೈಮಲ್ಲಿ ಶರಾವತಿ ಗಾಡಿ ಅಲ್ಲಿಗೆ ಹೋಗುತ್ತೆ. ಡ್ರೈವರ್ ಹೇಳ್ತಾನೆ, ಯಾರೋ ಕೆಲಸದವ್ಳು ತಿರುಗಾಡ್ತಿದ್ದಾಳೆ ಮೇಡಮ್, ಮಾತಾಡ್ಸೋಣ ಅಂತ ಅಂದಾಗ, ತಿರುಗಾಡೋವಷ್ಟು ತಿರುಗಾಡ್ತಾರೆ, ಹೋಗೋರು ಹೋಗ್ತಾರೆ, ವಾಪಸ್ ತಿರುಗಾಡಾದ್ಮೇಲೆ ನಿನಗೆ ಊರು ಸಾಬ್ರಿ ಯಾಕೆ ಬೇಕು, ಸುಮ್ಮನೆ ಕುತ್ಕೋ ಅಂತ ಹೇಳ್ತಾಳೆ. ದತ್ತ ಯೋಚನೆ ಮಾಡ್ಕೊಂಡು ಕುಳಿತಿರ್ತಾನೆ. ಅದೇ ಟೈಮಿಗೆ ಬಜರಂಗಿ ಬರ್ತಾನೆ. ಬಜರಂಗಿ ಬಂದ್ಬಿಟ್ಟು, ಯಾಕೆ ದತ್ತ ಈಗ ಕೂತಿದೀಯಾ, ನೆನ್ನೆ ನಡೆದಿತ್ತಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ, ಯೋಚನೆ ಮಾಡೋದ್ರಲ್ಲಿ ಏನೈತಿ ಅಂತ ದತ್ತನಿಗೆ ಕೇಳ್ತಾನೆ ಬಜರಂಗಿ. ನೇತ್ರ ಕೂಡ ಸೇಫ್ ಆಗಿದ್ದಾಳೆ, ಇನ್ಯಾಕೆ ಯೋಚನೆ ಮಾಡ್ತಾ ಇದೀಯಾ ಅಂತ ಅಂದಾಗ, ನೇತ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಬಜರಂಗಿ, ನಾನು ಕೆಟ್ಟೋಣ ಅಂತ ಕೇಳ್ತಾನೆ. ಬಜರಂಗಿ ಕೇಳ್ತಾನೆ ದತ್ತ. ಅದಕ್ಕೆ
ಹೇಳ್ತಾನೆ ಬಜರಂಗಿ, ನೀನು ಕೆಟ್ಟೋಣ ಅಂತ ಯಾರು ಹೇಳಿದ್ರಪ್ಪ, ಯಾಕಿದೆಲ್ಲ ಮಾತಾಡ್ತಾ ಇದ್ದೀಯಾ ಅಂತ ಬಜರಂಗಿ ಕೇಳ್ತಾನೆ. ದೃಷ್ಟಿ ನನ್ನ ಹೆಂಡ್ತಿ ಅಂತ ಅವರೆಲ್ಲ ಖುಷಿಯಾಗಿದ್ದಾರಾ? ಸರಿ, ಆ ಸಮಸ್ಯೆನ ನಾನು ಬಗೆಹರಿಸ್ತಾ ಇದ್ದೀನ? ಅದು ಇಲ್ಲ. ಹಾಗಾದರೆ ಏನು ಪ್ರಾಬ್ಲಮ್ ಇದೆ ನನ್ನಲ್ಲಿ ಅಂತ ಅವನೇ ಕ್ವಶನ್ ಮಾಡ್ಕೊಂಡು ಬಜರಂಗಿ ಕೇಳ್ತಾ ಇರ್ತಾನೆ. ನಿನ್ನೆ ವಿಷಯನೇ ತಗೋ, ಈ ನೇತ್ರ ಮಾಡಿದ ತಪ್ಪ, ಹಾಗಾದರೆ ದೃಷ್ಟಿ ಮಾಡಿದ ತಪ್ಪು, ಯಾವ ಸರಿ ಯಾವ ತಪ್ಪು, ಹಾಗಾದರೆ ನನ್ನಲ್ಲೇ ತಪ್ಪು ಅಂತ ಬಜರಂಗಿಗೆ ಹೇಳ್ತಾನೆ. ಬಜರಂಗಿ ನಗ್ತಾ ಇರ್ತಾನೆ. ಆದರೂ ದೃಷ್ಟಿ ನೋಡಿದರೆ ಅಯ್ಯೋ ಅನಿಸುತ್ತೆ. ಇನ್ನೊಂದು ಕಡೆ ನೋಡ್ರಿ ಅವಳು ಮಾಡಿದ ಮೋಸ ನೆನಪಾಗುತ್ತೆ ಅಂದಾಗ ಅವನು ಬಜರಂಗಿ ನಗ್ತಾ ಹೇಳ್ತಾನೆ, ನೀನಿನ್ನೂ ನೋವಿಂದ ಹೊರಗಡೆ ಬಂದಿಲ್ಲ ನೋಡು. ಆ ಸೀಮಮ್ಮ ಮಾಡಿದ ಮೋಸದಲ್ಲಿ ಅದರಲ್ಲಿ ಎಷ್ಟೋ ವರ್ಷಗಳು ನೊಂದು ಬೆಂದೆ, ಇವಾಗ ಮದುವೆ ಆಗಿದೆಯಾ, ಆದ್ರೂ ನಿನಗೆ ಕಾಡಾಟ ತಪ್ಪಿಲ್ಲ ಅಲ್ವಾ ಅಂತ ಹೇಳ್ತಾನೆ. ಇಲ್ಲಿ ದೃಷ್ಟಿ ಮುಖ ಎಲ್ಲ ಒರೆಸ್ಕೊಂಡು, ಎಲ್ಲಿದೆಯಾ ರಾಜ, ಅಕ್ಕ ಇಲ್ಲಿ ಕರ್ಕೊಂಬಾರು ಅಂತ ಹೇಳ್ತಾಳೆ. ಆಮೇಲೆ ಅವ್ರು ಕಾಣೋದಿಲ್ಲ, ಹೋಗಿ ರೂಮಲ್ಲೆಲ್ಲ ಹುಡುಕ್ತಾಳೆ, ಹಾಗೆ ಕಿಚನಲ್ಲೆಲ್ಲ ಹುಡುಕ್ತಾಳೆ. ರಾಜ ಅಕ್ಕನ ಕರ್ಕೊಂಡು ಎಲ್ಲೋಗಿದ್ಯಾ, ಬಾರು, ಇನ್ನು ಅಮ್ಮ ಬೇರೆ ಅಡುಗೆ ಮಾಡೋಕ್ಕೆ ನನಗೆ ಹೇಳಿದ್ದಾರೆ, ನಾನು ಅಡುಗೆ ಬೇರೆ ಮಾಡಬೇಕು, ನೀನು ಕಾಣಿಸ್ತಾ ಇಲ್ಲ, ಎಲ್ಲೋಗಿದ್ದೀಯ, ಎಲ್ಲರೂ ಔತ್ಕೊಂಡಿದ್ದೀರಾ, ಹೇಗೆ ಬನ್ನಿ ಇಲ್ಲಿ ಆಚೆ ಅಂತ ಕರೀತಾಳೆ. ಅವರು ಬರೋದಿಲ್ಲ. ಆಮೇಲೆ ಎಲ್ಲ ಕಡೆ ಹುಡುಕಾಡಿದ್ರೂ ಸಿಗೋದಿಲ್ಲ, ಏನಿಲ್ಲ. ಆಮೇಲೆ ಬಾಗ್ಲ ಹತ್ರ ನೋಡ್ತಾಳೆ, ಗೇಟ್ ಓಪನ್ ಇರುತ್ತೆ. ಅಯ್ಯೋ ಹೊರಗಡೆ ಏನಾರು ಹೋಗಿದ್ದಾರಾ ಅಂತ ಅಂದ್ಬಿಟ್ಟು, ರಾಜ ಹೊರಗಡೆ ಏನಾರು ಹೋಗಿದ್ದೀಯೇನೋ, ನಾನು ಹೊರಗಡೆ ಬರೋಕ್ಕಾಗಲ್ಲ ಈ ರೀತಿಲಿ, ನಾನು ಮುಖ ಬೇರೆ ತೊಳೆದಿದ್ದೀನಿ ರಾಜ ಅಂತ ಕೂಗ್ತಾಳೆ. ಹಾಗೆ ಡೋರ್ ಹತ್ರ ಬಂದು ನಿಂತ್ಕೊತಾಳೆ. ಅದೇ ಟೈಮಲ್ಲಿ ಸುಮೀರಣ್ಣ ಹೂ ತೊಗೊಂಡು ಎದುರುಗಡೆ ಬಂದು ನಿಂತ್ಕೊತಾನೆ. ತಂಗ್ಯವ್ವ, ನೆನ್ನೆ ತುಂಬ ಬೇಜಾರು ಮಾಡ್ಕೊಂಡಿದ್ದೆಯಲ್ಲ, ಇವತ್ತು ನಿನಗೋಸ್ಕರ ಮಲ್ಲಿಗೆ ಹೂವು ತಂದಿದ್ದೀನಿ ತಗೋ ಅಂತ ಅವಳ ಕಡೆ ತಿರುಗ್ತಿದ್ದಂಗೆ ಅವಳನ್ನ ನೋಡ್ಬಿಟ್ಟು ಅವನಿಗೆ ತುಂಬ ಶಾಕ್ ಆಗಿಬಿಡುತ್ತೆ. ಏನು ಮಾತಾಡೋದಿಲ್ಲ, ಏನಿಲ್ಲ, ಹಾಗೆ ನಿಂತ್ಬಿಡ್ತಾನೆ. ಇವಳು ಸುಮೀರಣ್ಣನ ನೋಡಿ ಗಾಬರಿ ಆಗಿಬಿಡುತ್ತೆ, ಮುಖದಲ್ಲಿ ಆತಂಕ ಕಾಣುತ್ತೆ. ಹಾಗಾದರೆ ದತ್ತನಿಗೆ ಹೇಳ್ತಾನೆ ಸುಮೀರ್. ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.